ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರ. ಇಂದಿನ ಈ ಸಂದೇಶ ಸಾಮಾನ್ಯವಾದದ್ದಲ್ಲ. ಹಲವು ವರ್ಷಗಳಿಂದ ನೀವು ಕಾಯುತ್ತಿದ್ದ ಒಂದು ಬದಲಾವಣೆಯ ಸಮಯ ಇದೀಗ ನಿಮ್ಮ ಜೀವನದ ಬಾಗಿಲಿಗೆ ಬಂದು ನಿಂತಿದೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದಿದ್ರೂ ಕೂಡ, ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಫಲ ಸಿಗದೆ ಹೋದರೂ ಇನ್ನು ಮುಂದೆ ಪರಿಸ್ಥಿತಿ ನಿಧಾನವಾಗಿ ಬದಲಾಗುವ ಸೂಚನೆಗಳು ಕಾಣಿಸ್ತಾ ಇವೆ. ಕೆಲವೊಮ್ಮೆ ದೇವರು ನಿಮಗೆ ತಡವಾಗಿ ಫಲ ಕೊಡ್ತಾರೆ, ಆದರೆ ಕೊಡುವಾಗ ನಾವು ಹಿಂದೆ ಅನುಭವಿಸಿದ ನೋವುಗಳೆಲ್ಲ ಕೂಡ ಹೋಗುವಂತೆ ಫಲವನ್ನು ಕೊಡ್ತಾರೆ. ಈ ವಿಡಿಯೋವನ್ನು ನೋಡ್ತಿರುವಾಗ ನಿಮ್ಮ ಮನಸ್ಸಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಒಮ್ಮೆ ಸ್ಮರಿಸಿ, ಈ ಮಾತುಗಳು ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ ಅಂತ ನಿಮಗೆ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ. ಇಂತಹ ಆಧ್ಯಾತ್ಮಿಕ ಸಂದೇಶಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೆಲವು ತಿಂಗಳುಗಳು ಮತ್ತೆ ಚಲನೆ ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ನಿಂತು ಹೋದ ಎಲ್ಲ ಕೆಲಸ ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನು ಕುಟುಂಬದಲ್ಲಿ ಮನಸ್ತಾಪ ಆಗಿರಬಹುದು, ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಅವಕಾಶ ಸಿಗದೆ ನಿರಾಸೆ ಆಗಿರ್ಬೋದು. ಆದರೆ ಇವೆಲ್ಲವೂ ಕೂಡ ನಿಮ್ಮ ಜೀವನದ ಅಂತಿಮ ಅಧ್ಯಾಯವಲ್ಲ. ಇದುವರೆಗೆ ನೀವು ಅನುಭವಿಸಿದ ವಿಳಂಬವೇ ಮುಂದಿನ ಯಶಸ್ಸಿಗೆ ಒಂದು ಪಾಠವಾಗುತ್ತೆ. ನಿಮ್ಮ ಅದೃಷ್ಟದ ಬಾಗಿಲು ಒಂದೇ ದಿನದಲ್ಲಿ ಸಂಪೂರ್ಣವಾಗಿ ತೆರೆಯುವುದಿಲ್ಲ. ಮೊದಲು ಸಣ್ಣ ಸಣ್ಣ ಸಂಕೇತಗಳು ಕಾಣಿಸಿಕೊಳ್ಳುತ್ತೆ. ಒಂದು ಫೋನ್ ಕಾಲ್, ಬಹಳ ದಿನಗಳಿಂದ ನಿಂತಿದ್ದ ಕೆಲಸದ ಬಗ್ಗೆ ಒಳ್ಳೆಯ ಮಾಹಿತಿ, ವ್ಯಕ್ತಿಯೊಬ್ಬರ ಸಂಪರ್ಕ. ಮೇಷರಾಶಿಯವರೇ, ಈ ಸಮಯದಲ್ಲಿ ನೀವು ಒಂದು ವಿಷಯವನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಮುಂದೆ ಅವಕಾಶ ಬಂದಾಗ ಹೆದರಬೇಡಿ. ಹಿಂದೆ ನಡೆದ ವಿಫಲತೆಗಳನ್ನು ನೆನ್ಕೊಂಡ್ಬಿಟ್ಟು ಹೊಸ ಅವಕಾಶಗಳನ್ನು ತಿರಸ್ಕಾರ ಮಾಡಬೇಡಿ. ಒಂದು ಬಾಗಿಲು ಮುಚ್ಚಿದಾಗ ಅದೇ ಬಾಗಿಲಿನ ಮುಂದೆ ಕುಳಿತುಕೊಳ್ಳೋದ್ರಿಂದ ಹೊಸ ದಾರಿ ಕಾಣಿಸೋದಿಲ್ಲ. ಈಗ ನಿಮ್ಮ ಜೀವನದಲ್ಲಿ ಹೊಸ ದಾರಿಯನ್ನು ಹುಡುಕುವ ಸಮಯ. ನೀವು ಬಹಳ ದಿನಗಳಿಂದ ಮಾಡಬೇಕಂತ ಅಂದ್ಕೊಂಡಿದ್ದ ಕೆಲಸವನ್ನು ಮತ್ತೆ ಪ್ರಾರಂಭಿಸುವ ಧೈರ್ಯ ಬರುತ್ತೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶ ಸಿಗ್ಬೋದು. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ವ್ಯವಹಾರದ ದಾರಿ ಕೂಡ ತೆರೀಬಹುದು. ಈ ಶುಭ ಸಮಯದಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಇದೆ. ನಿಮ್ಮ ಮುಂದಿನ ಯೋಜನೆಗಳನ್ನು ಎಲ್ಲರಿಗೂ ಕೂಡ ಹೇಳೋದಕ್ಕೆ ಹೋಗಬೇಡಿ. ನೀವು ಏನು ಮಾಡೋದಕ್ಕೆ ಹೊರಟಿದ್ದೀರಿ, ಎಷ್ಟು ಹಣ ಬರಬಹುದು, ಯಾವ ಕೆಲಸ ಪ್ರಾರಂಭ ಮಾಡ್ತೀರಿ, ಯಾರೊಂದಿಗೆ ವ್ಯವಹಾರ ಮಾಡ್ತೀರಿ ಅನ್ನೋದನ್ನು ಅಗತ್ಯ ಇಲ್ಲದವ್ರಿಗೆ ವಿವರಿಸೋದಕ್ಕೆ ಹೋಗಬೇಡಿ. ನೀವು ನಿಮ್ಮ ಯಶಸ್ಸು ನಿಮ್ಮ ಪರವಾಗಿ ಮಾತನಾಡುವಂತೆ ನೀವು ಮಾಡಬೇಕು. ಎರಡನೆಯದ ಏನಂತಂದರೆ ಹಣದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ನಿಮ್ಮ ಕೈಗೆ ಹೆಚ್ಚುವರಿ ಹಣ ಬರೋದಕ್ಕೆ ಪ್ರಾರಂಭ ಆದಾಗ ಸುತ್ತಮುತ್ತಲಿನ ಕೆಲವರು ನಿಮ್ಮ ಬಳಿ ಸಹಾಯ ಕೇಳಬಹುದು. ಸಹಾಯ ಮಾಡೋದು ತಪ್ಪಲ್ಲ, ಆದರೆ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಸಾಲ ಕೊಡೋದು ಅಥವಾ ಯಾರ ಮಾತನ್ನು ನಂಬಿ ಹಣ ಹೂಡಿಕೆ ಮಾಡೋದು ಸರಿಯಲ್ಲ. ಹಣವನ್ನು ಮೊದಲು ನಿಮ್ಮ ಕುಟುಂಬದ ಅಗತ್ಯಗಳಿಗೆ, ನಿಮ್ಮ ಕೆಲಸದ ಅಭಿವೃದ್ಧಿಗೆ ಮತ್ತು ನಿಮ್ಮ ಭವಿಷ್ಯದ ಭದ್ರತೆಗೆ ಬಳಸಿಕೊಳ್ಳಿ. ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ಪರಿಶೀಲನೆ ಮಾಡಿ. ತಕ್ಷಣ ಹೆಚ್ಚು ಲಾಭ ಸಿಗುತ್ತೆ ಅಂತ ಯಾರಾದರೂ ಹೇಳಿದರೆ ಅದನ್ನು ಅಂದವಾಗಿ ನಂಬೋದಕ್ಕೆ ಹೋಗಬೇಡಿ. ಮೂರನೇ ಎಚ್ಚರಿಕೆ, ನಿಮ್ಮ ಕೋಪದ ಬಗ್ಗೆ. ಮೇಷರಾಶಿಯವರಿಗೆ ಧೈರ್ಯ ಮತ್ತು ನೇರವಾಗಿ ಮಾತನಾಡುವ ಗುಣ ಬಹಳ ಬಲವಾಗಿರುತ್ತೆ, ಆದರೆ ಇದೇ ಗುಣ ಕೆಲವೊಮ್ಮೆ ಸಮಸ್ಯೆ ಕೂಡ ಆಗಿರಬಹುದು. ನಿಮ್ಮ ಆತ್ಮವಿಶ್ವಾಸ ಅಹಂಕಾರವಾಗದಂತೆ ನೀವು ನೋಡ್ಕೋಬೇಕು. ನೀವು ಎಷ್ಟು ಎತ್ತರಕ್ಕೆ ಹೋದರೂ ಕೂಡ ನಿಮ್ಮನ್ನು ಬೆಂಬಲಿಸಿದವರನ್ನು ಮರಿಬೇಡಿ. ಇದೀಗ ನಿಮ್ಮ ಸಂಬಂಧಗಳ ಬಗ್ಗೆ ಒಂದು ವಿಷಯ. ಬಹಳ ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿಯ ನೆನಪಿರಬಹುದು. ಆ ವ್ಯಕ್ತಿಯಿಂದ ನೀವು ನೋವನ್ನು ಅನುಭವಿಸಿರ್ಬೋದು. ನಿಮ್ಮನ್ನು ಮಧ್ಯದಲ್ಲೇ ಬಿಟ್ಟು ಹೋದವರು ಇರ್ಬೋದು. ನಿಮ್ಮ ಪ್ರಾಮಾಣಿಕತೆಯನ್ನು ಅರ್ಥ ಮಾಡಿಕೊಳ್ಳದವರು ಇರ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಹಳೆಯ ಸಂಬಂಧದ ಬಗ್ಗೆ ಯಾವುದಾದ್ರೂ ಸುದ್ದಿ ನಿಮ್ಮ ಕಿವಿಗೆ ಬೀಳಬಹುದು. ಕೆಲವರು ಹಳೆಯ ವ್ಯಕ್ತಿಯೊಬ್ಬರು ಮತ್ತೆ ಪರಿಚಯ ಆಗುವ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿ ಒಂದು ವಿಷಯ ನೆನಪಿಡಿ, ಯಾರಾದರೂ ನಿಮ್ಮ ಜೀವನಕ್ಕೆ ಮರಳಿ ಬಂದರೆ ಹಳೆಯ ನೋವನ್ನು ಮರೆತು ತಕ್ಷಣವೇ ನಂಬೇಡಿ. ಅವರ ಮಾತಿಗಿಂತ ಅವರ ಬಿಹೇವಿಯರನ್ನು ನೀವು ನೋಡಬೇಕಾಗುತ್ತೆ. ನಿಜವಾದ ಪ್ರೀತಿ ಮಾತಿನಲ್ಲಿ ಅಲ್ಲ, ನಿರಂತರ ಕಾಳಜಿಯಲ್ಲಿ ಕಾಣಿಸುತ್ತೆ. ನಿಮ್ಮ ಜೀವನಕ್ಕೆ ಬರುವ ವ್ಯಕ್ತಿ ನಿಮ್ಮ ಮನಸ್ಸಿಗೆ ಶಾಂತಿ ನೀಡ್ತಾನ, ನಿಮ್ಮ ಗೌರವವನ್ನು ಕಾಪಾಡ್ತಾನ, ನಿಮ್ಮ ಕನಸುಗಳನ್ನು ಅರ್ಥ ಮಾಡ್ಕೊಳ್ತಾನ ಎಂಬುದನ್ನು ಗಮನಿಸಿ. ಸರಿಯಾದ ವ್ಯಕ್ತಿ ನಿಮ್ಮ ಜೀವನಕ್ಕೆ ಬಂದಾಗ ನಿಮಗೆ ಭಯಕ್ಕಿಂತ ನೆಮ್ಮದಿ ಹೆಚ್ಚು ಅನುಭವ ಆಗುತ್ತೆ. ಮೇಷರಾಶಿಯವರ, ನಿಮ್ಮ ಜೀವನದಲ್ಲಿ ಸಂತೋಷ ಬರೋದಕ್ಕೆ ಇನ್ನೊಬ್ಬರ ಅನುಮತಿ ಬೇಕಿಲ್ಲ. ನೀವು ನಿಮ್ಮ ಮನಸ್ಸನ್ನು ಬಲಪಡಿಸಿಕೊಳ್ಬೇಕು. ನಿಮ್ಮ ಮೇಲೆ ನೀವು ನಂಬಿಕೆ ಇಡಬೇಕು. ಇಷ್ಟು ವರ್ಷ ಕಾಯಿಸಿದ ಕಾಲ ಈಗ ನಿಮ್ಮನ್ನು ಪರೀಕ್ಷೆ ಮಾಡುತ್ತೆ. ಈ ಸಮಯದಲ್ಲಿ ಆತುರ ಪಡೆದೇ ಸರಿಯಾದ ನಿರ್ಧಾರ ತೆಗೆದುಕೊಂಡು ಮುಂದೆ ಸಾಗಿದರೆ ನಿಮ್ಮ ಜೀವನದ ದಿಕ್ಕೇ ಬದಲಾಗಬಹುದು. ಮತ್ತು ಈಗ ಬರ್ತಾ ಇರುವ ಮುಂದಿನ ಹಂತದಲ್ಲಿ, ಮುಂದಿನ 48 ಗಂಟೆಗಳಲ್ಲಿ ನಿಮ್ಮ ಮನಸ್ಸಲ್ಲಿ ಬಹಳ ವಿಚಾರಗಳನ್ನು ಚಲಿಸುವಂತೆ ಮಾಡುವ ಸಹಾಯ ಕೂಡ ಆಗಬಹುದು. ಇದನ್ನು ಖಚಿತ ಭವಿಷ್ಯವಾಣಿ ಅಂತ ಅಲ್ಲ, ಜ್ಯೋತಿಷ್ಯ ನಂಬಿಕೆಗಳ ಆಧಾರದ ಮೇಲೆ ಒಂದು ಆಧ್ಯಾತ್ಮಿಕ ಸೂಚನೆಯಾಗಿ ತೆಗೆದುಕೊಳ್ಳಬಹುದು.
ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೇಷರಾಶಿ ಆತ್ಮೀಯ ಬಂಧುಗಳೇ, ನಿಮಗೆಲ್ಲರಿಗೂ ಕೂಡ ಹೃದಯಪೂರ್ವಕ ನಮಸ್ಕಾರ. ಇಂದಿನ ಈ ಸಂದೇಶ ಸಾಮಾನ್ಯವಾದದ್ದಲ್ಲ. ಹಲವು ವರ್ಷಗಳಿಂದ ನೀವು ಕಾಯುತ್ತಿದ್ದ ಒಂದು ಬದಲಾವಣೆಯ ಸಮಯ ಇದೀಗ ನಿಮ್ಮ ಜೀವನದ ಬಾಗಿಲಿಗೆ ಬಂದು ನಿಂತಿದೆ. ನಿಮ್ಮ ಜೀವನದಲ್ಲಿ ಎಷ್ಟೇ ಅಡೆತಡೆಗಳು ಬಂದಿದ್ರೂ ಕೂಡ, ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಫಲ ಸಿಗದೆ ಹೋದರೂ ಇನ್ನು ಮುಂದೆ ಪರಿಸ್ಥಿತಿ ನಿಧಾನವಾಗಿ ಬದಲಾಗುವ ಸೂಚನೆಗಳು ಕಾಣಿಸ್ತಾ ಇವೆ. ಕೆಲವೊಮ್ಮೆ ದೇವರು ನಿಮಗೆ ತಡವಾಗಿ ಫಲ ಕೊಡ್ತಾರೆ, ಆದರೆ ಕೊಡುವಾಗ ನಾವು ಹಿಂದೆ ಅನುಭವಿಸಿದ ನೋವುಗಳೆಲ್ಲ ಕೂಡ ಹೋಗುವಂತೆ ಫಲವನ್ನು ಕೊಡ್ತಾರೆ. ಈ ವಿಡಿಯೋವನ್ನು ನೋಡ್ತಿರುವಾಗ ನಿಮ್ಮ ಮನಸ್ಸಲ್ಲಿ ನಿಮ್ಮ ಇಷ್ಟ ದೇವರ ಹೆಸರನ್ನು ಒಮ್ಮೆ ಸ್ಮರಿಸಿ, ಈ ಮಾತುಗಳು ನಿಮ್ಮ ಜೀವನಕ್ಕೆ ಸಂಬಂಧಿಸಿದೆ ಅಂತ ನಿಮಗೆ ಅನಿಸಿದರೆ ವಿಡಿಯೋಗೆ ಲೈಕ್ ಮಾಡಿ. ಇಂತಹ ಆಧ್ಯಾತ್ಮಿಕ ಸಂದೇಶಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಕೆಲವು ತಿಂಗಳುಗಳು ಮತ್ತೆ ಚಲನೆ ಪಡೆಯುವ ಸಾಧ್ಯತೆ ಇದೆ. ನಿಮ್ಮ ನಿಂತು ಹೋದ ಎಲ್ಲ ಕೆಲಸ ಕೂಡ ಸ್ಟಾರ್ಟ್ ಆಗುತ್ತೆ. ಇನ್ನು ಕುಟುಂಬದಲ್ಲಿ ಮನಸ್ತಾಪ ಆಗಿರಬಹುದು, ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಅವಕಾಶ ಸಿಗದೆ ನಿರಾಸೆ ಆಗಿರ್ಬೋದು. ಆದರೆ ಇವೆಲ್ಲವೂ ಕೂಡ ನಿಮ್ಮ ಜೀವನದ ಅಂತಿಮ ಅಧ್ಯಾಯವಲ್ಲ. ಇದುವರೆಗೆ ನೀವು ಅನುಭವಿಸಿದ ವಿಳಂಬವೇ ಮುಂದಿನ ಯಶಸ್ಸಿಗೆ ಒಂದು ಪಾಠವಾಗುತ್ತೆ. ನಿಮ್ಮ ಅದೃಷ್ಟದ ಬಾಗಿಲು ಒಂದೇ ದಿನದಲ್ಲಿ ಸಂಪೂರ್ಣವಾಗಿ ತೆರೆಯುವುದಿಲ್ಲ. ಮೊದಲು ಸಣ್ಣ ಸಣ್ಣ ಸಂಕೇತಗಳು ಕಾಣಿಸಿಕೊಳ್ಳುತ್ತೆ. ಒಂದು ಫೋನ್ ಕಾಲ್, ಬಹಳ ದಿನಗಳಿಂದ ನಿಂತಿದ್ದ ಕೆಲಸದ ಬಗ್ಗೆ ಒಳ್ಳೆಯ ಮಾಹಿತಿ, ವ್ಯಕ್ತಿಯೊಬ್ಬರ ಸಂಪರ್ಕ. ಮೇಷರಾಶಿಯವರೇ, ಈ ಸಮಯದಲ್ಲಿ ನೀವು ಒಂದು ವಿಷಯವನ್ನು ನೆನಪಲ್ಲಿ ಇಟ್ಕೊಳ್ಬೇಕು. ನಿಮ್ಮ ಮುಂದೆ ಅವಕಾಶ ಬಂದಾಗ ಹೆದರಬೇಡಿ. ಹಿಂದೆ ನಡೆದ ವಿಫಲತೆಗಳನ್ನು ನೆನ್ಕೊಂಡ್ಬಿಟ್ಟು ಹೊಸ ಅವಕಾಶಗಳನ್ನು ತಿರಸ್ಕಾರ ಮಾಡಬೇಡಿ. ಒಂದು ಬಾಗಿಲು ಮುಚ್ಚಿದಾಗ ಅದೇ ಬಾಗಿಲಿನ ಮುಂದೆ ಕುಳಿತುಕೊಳ್ಳೋದ್ರಿಂದ ಹೊಸ ದಾರಿ ಕಾಣಿಸೋದಿಲ್ಲ. ಈಗ ನಿಮ್ಮ ಜೀವನದಲ್ಲಿ ಹೊಸ ದಾರಿಯನ್ನು ಹುಡುಕುವ ಸಮಯ. ನೀವು ಬಹಳ ದಿನಗಳಿಂದ ಮಾಡಬೇಕಂತ ಅಂದ್ಕೊಂಡಿದ್ದ ಕೆಲಸವನ್ನು ಮತ್ತೆ ಪ್ರಾರಂಭಿಸುವ ಧೈರ್ಯ ಬರುತ್ತೆ. ಉದ್ಯೋಗದಲ್ಲಿರುವವರಿಗೆ ಹೊಸ ಜವಾಬ್ದಾರಿ ಅಥವಾ ಹೊಸ ಅವಕಾಶ ಸಿಗ್ಬೋದು. ವ್ಯಾಪಾರ ಮಾಡುವವರಿಗೆ ಹೊಸ ಗ್ರಾಹಕರು ಅಥವಾ ಹೊಸ ವ್ಯವಹಾರದ ದಾರಿ ಕೂಡ ತೆರೆಯಬಹುದು. ಈ ಶುಭ ಸಮಯದಲ್ಲಿ ಒಂದು ದೊಡ್ಡ ಎಚ್ಚರಿಕೆ ಇದೆ. ನಿಮ್ಮ ಮುಂದಿನ ಯೋಜನೆಗಳನ್ನು ಎಲ್ಲರಿಗೂ ಕೂಡ ಹೇಳೋದಕ್ಕೆ ಹೋಗಬೇಡಿ. ನೀವು ಏನು ಮಾಡೋದಕ್ಕೆ ಹೊರಟಿದ್ದೀರಿ, ಎಷ್ಟು ಹಣ ಬರಬಹುದು, ಯಾವ ಕೆಲಸ ಪ್ರಾರಂಭ ಮಾಡ್ತೀರಿ, ಯಾರೊಂದಿಗೆ ವ್ಯವಹಾರ ಮಾಡ್ತೀರಿ ಅನ್ನೋದನ್ನು ಅಗತ್ಯ ಇಲ್ಲದವ್ರಿಗೆ ವಿವರಿಸೋದಕ್ಕೆ ಹೋಗಬೇಡಿ. ನೀವು ನಿಮ್ಮ ಯಶಸ್ಸು ನಿಮ್ಮ ಪರವಾಗಿ ಮಾತನಾಡುವಂತೆ ನೀವು ಮಾಡಬೇಕು. ಎರಡನೆಯದ ಏನಂತಂದರೆ ಹಣದ ವಿಚಾರದಲ್ಲಿ ಬಹಳ ಎಚ್ಚರಿಕೆಯಿಂದಿರಬೇಕು. ನಿಮ್ಮ ಕೈಗೆ ಹೆಚ್ಚುವರಿ ಹಣ ಬರೋದಕ್ಕೆ ಪ್ರಾರಂಭ ಆದಾಗ ಸುತ್ತಮುತ್ತಲಿನ ಕೆಲವರು ನಿಮ್ಮ ಬಳಿ ಸಹಾಯ ಕೇಳಬಹುದು. ಸಹಾಯ ಮಾಡೋದು ತಪ್ಪಲ್ಲ, ಆದರೆ ನಿಮ್ಮ ಸಾಮರ್ಥ್ಯಕ್ಕಿಂತ ಹೆಚ್ಚಿನ ಸಾಲ ಕೊಡೋದು ಅಥವಾ ಯಾರ ಮಾತನ್ನು ನಂಬಿ ಹಣ ಹೂಡಿಕೆ ಮಾಡೋದು ಸರಿಯಲ್ಲ. ಹಣವನ್ನು ಮೊದಲು ನಿಮ್ಮ ಕುಟುಂಬದ ಅಗತ್ಯಗಳಿಗೆ, ನಿಮ್ಮ ಕೆಲಸದ ಅಭಿವೃದ್ಧಿಗೆ ಮತ್ತು ನಿಮ್ಮ ಭವಿಷ್ಯದ ಭದ್ರತೆಗೆ ಬಳಸಿಕೊಳ್ಳಿ. ಹೂಡಿಕೆ ಮಾಡುವ ಮೊದಲು ಸರಿಯಾಗಿ ಪರಿಶೀಲನೆ ಮಾಡಿ. ತಕ್ಷಣ ಹೆಚ್ಚು ಲಾಭ ಸಿಗುತ್ತೆ ಅಂತ ಯಾರಾದರೂ ಹೇಳಿದರೆ ಅದನ್ನು ಅಂದವಾಗಿ ನಂಬೋದಕ್ಕೆ ಹೋಗಬೇಡಿ. ಮೂರನೇ ಎಚ್ಚರಿಕೆ, ನಿಮ್ಮ ಕೋಪದ ಬಗ್ಗೆ. ಮೇಷರಾಶಿಯವರಿಗೆ ಧೈರ್ಯ ಮತ್ತು ನೇರವಾಗಿ ಮಾತನಾಡುವ ಗುಣ ಬಹಳ ಬಲವಾಗಿರುತ್ತೆ, ಆದರೆ ಇದೇ ಗುಣ ಕೆಲವೊಮ್ಮೆ ಸಮಸ್ಯೆ ಕೂಡ ಆಗಿರಬಹುದು. ನಿಮ್ಮ ಆತ್ಮವಿಶ್ವಾಸ ಅಹಂಕಾರವಾಗದಂತೆ ನೀವು ನೋಡ್ಕೋಬೇಕು. ನೀವು ಎಷ್ಟು ಎತ್ತರಕ್ಕೆ ಹೋದರೂ ಕೂಡ ನಿಮ್ಮನ್ನು ಬೆಂಬಲಿಸಿದವರನ್ನು ಮರಿಬೇಡಿ. ಇದೀಗ ನಿಮ್ಮ ಸಂಬಂಧಗಳ ಬಗ್ಗೆ ಒಂದು ವಿಷಯ. ಬಹಳ ದಿನಗಳಿಂದ ನಿಮ್ಮ ಮನಸ್ಸಲ್ಲಿ ಒಬ್ಬ ವ್ಯಕ್ತಿಯ ನೆನಪಿರಬಹುದು. ಆ ವ್ಯಕ್ತಿಯಿಂದ ನೀವು ನೋವನ್ನು ಅನುಭವಿಸಿರ್ಬೋದು. ನಿಮ್ಮನ್ನು ಮಧ್ಯದಲ್ಲೇ ಬಿಟ್ಟು ಹೋದವರು ಇರ್ಬೋದು. ನಿಮ್ಮ ಪ್ರಾಮಾಣಿಕತೆಯನ್ನು ಅರ್ಥ ಮಾಡಿಕೊಳ್ಳದವರು ಇರ್ಬೋದು. ಆದರೆ ಮುಂದಿನ ದಿನಗಳಲ್ಲಿ ಹಳೆಯ ಸಂಬಂಧದ ಬಗ್ಗೆ ಯಾವುದಾದ್ರೂ ಸುದ್ದಿ ನಿಮ್ಮ ಕಿವಿಗೆ ಬೀಳಬಹುದು. ಕೆಲವರು ಹಳೆಯ ವ್ಯಕ್ತಿಯೊಬ್ಬರು ಮತ್ತೆ ಪರಿಚಯ ಆಗುವ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲಿ ಒಂದು ವಿಷಯ ನೆನಪಿಡಿ, ಯಾರಾದರೂ ನಿಮ್ಮ ಜೀವನಕ್ಕೆ ಮರಳಿ ಬಂದರೆ ಹಳೆಯ ನೋವನ್ನು ಮರೆತು ತಕ್ಷಣವೇ ನಂಬೇಡಿ. ಅವರ ಮಾತಿಗಿಂತ ಅವರ ಬಿಹೇವಿಯರನ್ನು ನೀವು ನೋಡಬೇಕಾಗುತ್ತೆ. ನಿಜವಾದ ಪ್ರೀತಿ ಮಾತಿನಲ್ಲಿ ಅಲ್ಲ, ನಿರಂತರ ಕಾಳಜಿಯಲ್ಲಿ ಕಾಣಿಸುತ್ತೆ. ನಿಮ್ಮ ಜೀವನಕ್ಕೆ ಬರುವ ವ್ಯಕ್ತಿ ನಿಮ್ಮ ಮನಸ್ಸಿಗೆ